ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಗೆ ನೀವು ಅಪ್ಲಿಕೇಶನ್ ಮಾಡಬೇಕು ಅಂದರೆ ಸರ್ಕಾರದಿಂದ ಬಂದಿರುವಂಥ ಈ 3 ಅಪ್ಡೇಟ್ಗಳನ್ನು ತಪ್ಪದೆ ನೀವು ತಿಳ್ಕೊಳ್ಬೇಕು ಸ್ನೇಹಿತರೆ. ಯಾವ ಅಪ್ಡೇಟ್ನ ಸರ್ಕಾರ ಇವಾಗ ತಂದಿದೆ ಅದರ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ. ಮೊದಲನೇದಾಗಿ ನಿಮ್ಗೆಲ್ಲರೂ ಕೂಡ ಗೊತ್ತೇ ಇದೆ ಸ್ನೇಹಿತರೆ, ಬಯೋಮೆಟ್ರಿಕ್ ಕಂಪಲ್ಸರಿ ಅನ್ನುವಂಥ ಒಂದು ಅಪ್ಡೇಟು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇತ್ತು ಸ್ನೇಹಿತರೆ. ಅದಾದ ನಂತರ ಇವಾಗ ಅಫಿಷಿಯಲ್ ಆಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಹೇಳಿರೋ ಪ್ರಕಾರ ಸ್ನೇಹಿತರೆ, ಇನ್ನು ಮುಂದೆ ನೀವು ಗೃಹಲಕ್ಷ್ಮಿ ಹಣವನ್ನು ಸ್ವೀಕಾರವನ್ನು ಮಾಡಬೇಕು ಅಂದರೆ ಮರು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಬೇಕು ಅನ್ನುವಂಥ ಒಂದು ಅಪ್ಡೇಟನ್ನು ಎಲ್ಲ ಕಡೆ ನೋಡಿದ್ರೆ ನಾನು ಕೂಡ ಸಾಕಷ್ಟು ವಿಡಿಯೋಗಳಲ್ಲೂ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಸ್ನೇಹಿತರೆ. ಈ ಸರ್ಕಾರದಿಂದ ಬಂದಿರುವಂತಹ 3 ಅಪ್ಡೇಟ್ಗಳು ಏನೇನು ಅನ್ನೋದರ ಬಗ್ಗೆ ಬಂತು ಅಂದರೆ ಸ್ನೇಹಿತರೆ, ಮೊದಲಿಗೆ ನೀವು ಕರ್ನಾಟಕದಲ್ಲಿ ಇರಬೇಕು ಸ್ನೇಹಿತರೆ. ಹಾಗೆ ಕರ್ನಾಟಕದಲ್ಲಿ ನಿಮಗೆ ವೋಟಿಂಗ್ ಪವರ್ ಇರಬೇಕು. ವೋಟಿಂಗ್ ಪವರ್ ಇರೋರಿಗೆ ಮಾತ್ರ ಮೂಲಭೂತ ಸೌಕರ್ಯವನ್ನು ಕೊಡೋದಾ, ಬೇರೆಯವ್ರಿಗೆ ಕೊಡೋದು ಬೇಡ ಅಂತ ಡಿ.ಕೆ. ಶಿವಕುಮಾರ್ ಅವರು ಒಂದು ಇಂಟರ್ವ್ಯೂ ಅಲ್ಲಿ ಖಡಕ್ ಆದಂಥ ಹೇಳಿಕೆಯನ್ನು ನೀಡಿದ್ದಾರೆ ಸ್ನೇಹಿತರೆ. ಇನ್ನು ಮುಂದೆ ನಿಮಗೆ ಡಿ.ಕೆ. ಶಿವಕುಮಾರ್ ಅವರು ಹೇಳಿರೋ ಪ್ರಕಾರ ಸ್ನೇಹಿತರೆ, ನಿಮಗೆ ವೋಟಿಂಗ್ ಪವರ್ ಕರ್ನಾಟಕದಲ್ಲಿದ್ದರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಹಣ ಸಿಗೋದಕ್ಕೆ ಸಾಧ್ಯ ಸ್ನೇಹಿತರೆ. ಇನ್ನು ಎರಡನೇದಾಗಿ ಮನೆ ಯಜಮಾನಿ ಸ್ನೇಹಿತರೆ, ರೇಷನ್ ಕಾರ್ಡಲ್ಲಿ ಸ್ನೇಹಿತರೆ ಯಾರ ಹೆಸರಿದೆ ಅವರೇ ಮನೆ ಯಜಮಾನಿ. ಅತ್ತೆ ಆಗಲಿ ಸೊಸೆ ಆಗಲಿ ಇಬ್ಬರು ಕೂಡ ಒಂದೇ ಆಧಾರ್ ಕಾರ್ಡಲ್ಲಿದ್ದು ಅವರಿಬ್ಬರು ಕೂಡ ಒಟ್ಟಿಗೆ ಅಪ್ಲಿಕೇಶನ್ ಹಾಕ್ತೀನಿ ಅಂದರೆ ಸ್ನೇಹಿತರೆ ಅವರಿಬ್ಬರೂ ಕೂಡ ಬರೋದಿಲ್ಲ. ಯಾರು ಮನೆಯ ಯಜಮಾನಿ ಆಗಿರ್ತಾರೆ ಅವ್ರಿಗೆ ಮಾತ್ರ ಗೃಹಲಕ್ಷ್ಮಿ ಹಣ ಬರೋದು ಸ್ನೇಹಿತರೆ. ಇನ್ನು ಮೂರನೇದಾಗಿ ಸ್ನೇಹಿತರೆ, ಮೂರನೇ ಅಪ್ಡೇಟ್ ಏನಪ್ಪಾ ಅಂದರೆ ಸ್ನೇಹಿತರೆ, ಮನೆ ಯಜಮಾನಿ ಇರ್ತಾರಲ್ಲ ಸ್ನೇಹಿತರೆ, ಅವರು ಟ್ಯಾಕ್ಸನ್ನು ಪೇ ಮಾಡ್ತಾ ಇರಬಾರ್ದು ಸರ್ಕಾರಕ್ಕೆ. ಹಾಗೆ ಅವರ ಯಜಮಾನ್ರೇನಾದರೂ ಟ್ಯಾಕ್ಸನ್ನು ಪೇ ಮಾಡ್ತಾ ಇತ್ತು ಅಂದರೆ ಸ್ನೇಹಿತರೆ ಅವರ ಖಾತೆಗಳಿಗೂ ಸಹ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅನ್ನುವಂಥ ಒಂದು ಕಡಾಖಂಡಿತವಾದಂಥ ಹೇಳಿಕೆಯನ್ನು ನೀಡಿದ್ದಾರೆ ಸ್ನೇಹಿತರೆ. ಅದೇ ಸ್ನೇಹಿತರೆ, ನಾನು ಮೊದಲಿಗೆ ಸಾಕಷ್ಟು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ, ಅತ್ತೆ ಸೊಸೆಗೆ ಒಂದೇ ಮನೆಯಲ್ಲಿತ್ತು ಅಂದರೆ ಅವ್ರಿಗೆ ಅಮೌಂಟ್ ಬರಲ್ಲ. ಟ್ಯಾಕ್ಸ್ ಪೇಯರ್ಸ್ ಯಾರು ಇರ್ತಾರೆ ಅವರ ಖಾತೆಗಳಿಗೂ ಕೂಡ ಅಮೌಂಟ್ ಬರಲ್ಲ. ಹಾಗೆ ಮರಣವನ್ನು ಹೊಂದಿರುವಂತಹ ಗೃಹಲಕ್ಷ್ಮಿ ಪಾಲುದಾರರಿಗೂ ಕೂಡ ಇನ್ನು ಮುಂದೆ ಹಣ ಬರೋದಿಲ್ಲ ಅಂತ ಸಾಕಷ್ಟು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ಇವಾಗ ಅಫಿಷಿಯಲ್ ಆಗಿ 3 ಅಪ್ಡೇಟ್ಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ಆ 3 ಅಪ್ಡೇಟನ್ನು ನೀವು ಕಂಪಲ್ಸರಿಯಾಗಿ ಫಾಲೋವನ್ನು ಮಾಡಬೇಕು. ನೀವು ಎಲ್ಲಿ ಹೋಗಿ ಅಪ್ಲಿಕೇಶನ್ನ ಮಾಡಬೇಕು ಅನ್ನೋದರ ಬಗ್ಗೆ ಬಂತು ಅಂದರೆ ಸ್ನೇಹಿತರೆ, ನಾಡ ಕಚೇರಿ, ಮೈಸೂರು 1, ಮೈಸೂರು ಗ್ರಾಮ 1, ಹಾಗೆ ಈ ರೀತಿಯಾದಂಥ ಪ್ಲೇಸ್ಗಳಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟನ್ನು ನೀಡ್ತಾರೆ ಸ್ನೇಹಿತರೆ. ಏನಕ್ಕೋಸ್ಕರ ಇನ್ನೂ ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟನ್ನು ನೀಡಿಲ್ಲ ಅನ್ನೋದರ ಬಗ್ಗೆ ನಿಮಗೆ ತುಂಬಾ ಡೌಟ್ ಇರುತ್ತೆ ಸ್ನೇಹಿತರೆ. ಒಂದೇ ಒಂದು ರೀಸನ್ ಸ್ನೇಹಿತರೆ, ಸಾಕಷ್ಟು ಜನರಿಗೆ ಸ್ನೇಹಿತರೆ 29ನೇ ಕಂತು 30ನೇ ಕಂತು ತುಂಬ ಜನಕ್ಕೆ ಬಂದಿಲ್ಲ ಸ್ನೇಹಿತರೆ. ಇವೆರಡೂ ಕಂತುಗಳನ್ನು ಸಹ ಎಲ್ಲರ ಖಾತೆಗಳಿಗೂ ಹಾಕ್ಬಿಟ್ಟು ಮುಂದಿನ ಕಂತು 31ನೇ ಕಂತಿದೆಯಲ್ಲ, ಆ 31ನೇ ಕಂತಿನ ಹಣ ಏನಾದರೂ ನಿಮ್ಮ ಖಾತೆಗೆ ಬರಬೇಕು ಅಂದರೆ ಸ್ನೇಹಿತರೆ ಡೈರೆಕ್ಟ್ ಆಗಿ ನೀವು ಗೃಹಲಕ್ಷ್ಮಿ ಯೋಜನೆಗೆ ಮರು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿ ಅದಾದ ನಂತರ 31ನೇ ಕಂತು ಅದಾದ ನಂತರ ನಿಮ್ಮ ಖಾತೆಗಳಿಗೆ ಬರುತ್ತೆ ಸ್ನೇಹಿತರೆ. ಹಾಗೆ ನಾವು ಒಂದು ವಿಷಯವನ್ನೇ ಮರ್ತ್ಬಿಟ್ಟೆ ಸ್ನೇಹಿತರೆ, ನಿಮ್ಮ ಖಾತೆಗಳಿಗೆ ಅಮೌಂಟ್ ಬರಲೇಬೇಕು ಅಂದರೆ ಸ್ನೇಹಿತರೆ KYC ಕಂಪಲ್ಸರಿ ಆಗಿರಬೇಕು ಸ್ನೇಹಿತರೆ ನಿಮ್ಮ ಆಧಾರ್ ಕಾರ್ಡ್ಗೆ. ಹಾಗೆ ನಂಬರ್ ಲಿಂಕ್ ಆಗಿರಬೇಕು. ಇವಾಗ ಸ್ನೇಹಿತರೆ ಬ್ಯಾಂಕ್ ಪಾಸ್ಬುಕ್ಗೂ ಕೂಡ ನಂಬರ್ ಲಿಂಕ್ ಆಗಿರಬೇಕು, ಆಧಾರ್ ಕಾರ್ಡ್ಗೂ ಲಿಂಕ್ ಆಗಿರಬೇಕು, ರೇಷನ್ ಕಾರ್ಡ್ಗೂ ಕೂಡ ಈ 3ಕ್ಕೂ ಕೂಡ ಒಂದೇ ನಂಬರ್ ಲಿಂಕ್ ಆಗಿರಬೇಕು ಸ್ನೇಹಿತರೆ. ಈ ರೀತಿಯಾಗಿ ನೀವು ಕರೆಕ್ಟ್ ಆಗಿತ್ತು ಅಂದರೆ ನಿಮ್ಮ ಡಾಕ್ಯುಮೆಂಟ್ಸು ಏನು ಕೂಡ ನೀವು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಸ್ನೇಹಿತರೆ. ಸುಲಭವಾಗಿ ನೀವು ಮರು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿ ಗೃಹಲಕ್ಷ್ಮಿ ಪಾಲುದಾರರ ಪಟ್ಟಿಗೆ ಮತ್ತೆ ನೀವು ರೀಜಾಯಿನ್ ಆಗ್ಬೋದು ಸ್ನೇಹಿತರೆ. ಆಮೇಲೆ ಮುಂದಿನ ತಿಂಗಳಿಂದ ನಿಮಗೆ ಆರಾಮ್ಸೆಯಾಗಿ ತಿಂಗಳು ಅಮೌಂಟ್ ಬರೋದಕ್ಕೆ ಪ್ರಾರಂಭವಾಗುತ್ತೆ. 3 ಅಪ್ಡೇಟ್ಗಳನ್ನು ನೀವು ಪಾಲನೆಯನ್ನು ಮಾಡಲೇಬೇಕು ಸ್ನೇಹಿತರೆ. ಇನ್ನೊಂದ್ಸಲ ಹೇಳ್ತೀನಿ ನೋಡಿ ಸ್ನೇಹಿತರೆ, ನೀವು ಕರ್ನಾಟಕದಲ್ಲಿದ್ದು ವೋಟಿಂಗ್ ಪವರ್ ನಿಮ್ದು ಇರಲೇಬೇಕು ಸ್ನೇಹಿತರೆ. ರೇಷನ್ ಕಾರ್ಡಲ್ಲಿ ಅತ್ತೆ ಸೊಸೆ ಇಬ್ಬರು ಹೆಸರು ಇದ್ದು ಅವರಿಬ್ಬರೂ ಕೂಡ ಅಮೌಂಟ್ ಬರೋದಿಲ್ಲ ಸ್ನೇಹಿತರೆ, ಕೇವಲ ಮನೆಯ ಮಾಲೀಕಿಗೆ ಮಾತ್ರ ಬರುತ್ತೆ ಸ್ನೇಹಿತರೆ. ಇನ್ನು ಮೂರನೇ ಅಪ್ಡೇಟು ಸ್ನೇಹಿತರೆ, ಮನೆಯಲ್ಲಿ ಯಾರು ಕೂಡ ಟ್ಯಾಕ್ಸ್ ಪೇಯನ್ನು ಮಾಡ್ತಾ ಇರ್ಬೋದು, ಮನೆಯ ಮಾಲಕಿ ಆಗಿರ್ತಾರಲ್ಲ ಅವರು ಅವರ ಗಂಡ ಆಗ್ಬೋದು ಅವರಾಗಲಿ ಏನಾದರೂ ಟ್ಯಾಕ್ಸ್ ಪೇ ಮಾಡ್ತಾ ಇತ್ತು ಅಂದರೆ ಅವರ ಖಾತೆಗೆ ಅಮೌಂಟ್ ಬರೋದಿಲ್ಲ ಸ್ನೇಹಿತರೆ. ಈ 3 ಅಪ್ಡೇಟನ್ನು ಸರ್ಕಾರವು ನೀಡಿದೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಈ 3 ಅಪ್ಡೇಟ್ಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟನ್ನು ಮಾಡಿ. ಹಾಗೆ ಇದೇ ಥರ ಗೃಹಲಕ್ಷ್ಮಿ ಅಪ್ಡೇಟ್ಗಳ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಅಕೌಂಟನ್ನು ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.